ವೆಲ್ಕಮ್ ಬ್ಯಾಕ್ ಟು ಎಜುಯನ್ ಕನ್ನಡ. ತುಂಬ ಜನ ವಿದ್ಯಾರ್ಥಿಗಳು ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ, ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಈ ಥರ ಸ್ಟೇಟಸ್ ಇದೆ ಅಂತ ನಿಮಗೆ ತುಂಬ ಜನ ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟನ್ನು ಕಳಿಸಿದರೆ ಅದನ್ನು ನಾನು ಇವತ್ತು ನಿಮಗೆ ಲೈವ್ ಮುಖಾಂತರ ತಿಳಿಸ್ಕೊಡ್ತೀನಿ. ಈ ಥರ ಸ್ಟೇಟಸ್ ಇದ್ದರೆ ನಿಮಗೆ ಅಮೌಂಟು ಬರುತ್ತಾ ಇಲ್ವಾ ಅಂತ ನಿಮಗೆ ಲೈವ್ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಮಾಡ್ಕೊಳ್ಳಿ. ಏನಕ್ಕಂದರೆ ನಿಮಗೆ SSP ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಆದಷ್ಟು ಬೇಗ ಫಸ್ಟ್ ನಮ್ಮ ಚಾನಲಲ್ಲಿ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟಾಗಿ ವೀಡಿಯೋಕ್ಕೆ ಬರೋದಾದರೆ, ತುಂಬ ಜನ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮದು ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ಎಸ್ ಆಗಿದೆ, ಮತ್ತು ನೇಮ್ ಮ್ಯಾಚಿಂಗ್ ರಿಸಲ್ಟ್ ಕೂಡ ಸೇಮ್ ಇದೆ, ಮತ್ತು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ, ಅಪ್ಲೋಡ್ ಬೈ ಆ್ಯಸ್ ಎಲಿಜಿಬಲ್ ಕೂಡ ಎಸ್ ಆಗಿದೆ, ಬಟ್ ಇನ್ನೂ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ನೀವಿಲ್ಲಿ ನೋಡ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್. ಬಟ್ ನೀವಿಲ್ಲಿ ನೋಡಿದಾಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದು ಫಸ್ಟು DBT ಅಮೌಂಟ್ ಬಂದು ನೋ ಇದೆ, ಮತ್ತು ಅಮೌಂಟ್ ಕೂಡ ಮೆನ್ಷನ್ ಆಗಿಲ್ಲ. ಇದು ಮೇಯ್ನಾಗಿ ಯಾವ ವಿದ್ಯಾರ್ಥಿಗಳಿಗೆ ಈ ಥರ ಆಗ್ತಿದೆ ಅಂದರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಈ ಥರ ಆಗ್ತಿದೆ. ನೀವಿಲ್ಲಿ ನೋಡ್ಬೋದು, ಇಂಜಿನಿಯರಿಂಗ್ ಓದಿರೋ ವಿದ್ಯಾರ್ಥಿಗಳು ಬಂದು ಇಲ್ಲಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಯಾರೆಲ್ಲ ಹೊಸದಾಗಿ ಅಪ್ಲೈನ ಮಾಡಿದ್ದೀರಾ ಆ ಥರ ವಿದ್ಯಾರ್ಥಿಗಳಿಗೆ ಈ ಥರ ಪ್ರಾಬ್ಲಮ್ ಆಗಿದೆ. ಮತ್ತು ಕೆಲವೊಂದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ. ಏನಂದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಮೌಂಟು ಸ್ಯಾಂಕ್ಷನ್ ಆಗಿದ್ದರೂ ಕೂಡ ಇನ್ನೂ ಅಕೌಂಟ್ಗೆ ಬಂದಿಲ್ಲ. ಬಟ್ ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ ಏನು ಅಂದರೆ, ಇನ್ನೂ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಬಟ್ ಇವ್ರು ಹೇಳ್ತಿರೋದು ಏನಂದರೆ, ಆಲ್ರೆಡಿ ಅಪ್ಲಿಕೇಶನ್ ಹಾಕಿ 4 ಮಂತ್ಸ್ ಆಗ್ತಾ ಬರ್ತಿದೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ 6/2/2024 ಅಂದರೆ ಇವರು ಆಲ್ಮೋಸ್ಟು ಅಪ್ಲಿಕೇಶನ್ ಹಾಕಿ 4.5 ತಿಂಗಳು ಆಗ್ತಾ ಬರ್ತಿದೆ. ಇನ್ನೂ ಕೂಡ ಇವರಿಗೆ ಅಮೌಂಟ್ ಕೂಡ ಬಂದಿಲ್ಲ. ಇದು ಯಾವ ಡಿಪಾರ್ಟ್ಮೆಂಟ್ ಅಂದರೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅಂದರೆ OBC ವಿದ್ಯಾರ್ಥಿಗಳಾಗಿರ್ತಾರೆ ಇವರು ಬಂದು. ಈ ಥರ ಏನಾದರೂ ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದು ಮತ್ತು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಆಗಿದ್ದು ಕೂಡ ಅಮೌಂಟನ್ನು ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ವಿತಿನ್ 15 ಡೇಸ್ ಒಳಗಡೆ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಬಟ್ ಇನ್ನೂ ಒಂದು ಏನು ಹೇಳ್ತಿದ್ದೀನಿ ಅಂದರೆ, ನಿಮಗೆ ಇನ್ನೂ ಅಮೌಂಟೇ ಸ್ಯಾಂಕ್ಷನ್ ಆಗಿಲ್ಲ, ಇಲ್ಲಿ ಅಪ್ರೂವ್ಡ್ ಬೈ ಎಸ್ ಆಗಿಲ್ಲ, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋಲ್ಲ. ಐ ಆಮ್ ಸೇ ಅಗೇನ್ ಆ್ಯಂಡ್ ಅಗೇನ್, ಇಫ್ ಇನ್ ಕೇಸ್ ನೀವೇನಾದರೂ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ, ನಾವು ಅಪ್ಲಿಕೇಶನ್ ಹಾಕಿ ಆಲ್ಮೋಸ್ಟು 4 ತಿಂಗಳಾಗ್ತಿದೆ, 5 ತಿಂಗಳಾಗ್ತಿದೆ ಅಂದರೆ ಕೈಂಡ್ಲಿ ವಿಸಿಟ್ ಯುವರ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್. ನೀವು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ರಾಹ್ಮಿನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ಕ್ಯಾಟಗರಿ ಅಂಡರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ. ಇಲ್ಲ ಅಂದರೆ ಇಫ್ ಇನ್ ಕೇಸ್ ನೀವು ನಿಯರ್ ಬ್ಯಾಂಗ್ಳೂರ್ ಇದ್ದರೆ ನೀವು ಆಲ್ಮೋಸ್ಟ್ SSP ಆಫೀಸ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಿರುತ್ತೆ. ಯಾಕಂದರೆ ಎಲ್ಲಾದರೂ ನಿಮಗೆ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಾಂದರೆ ನೀವು ವಿಲೇಜ್ ಸೈಡ್ ಇದ್ದೀರಾ ಅಂದರೆ ದಯವಿಟ್ಟು ನಿಮ್ಮ ತಾಲೂಕು ಆಫೀಸ್, ಅಂದರೆ ನಿಮ್ಮ ತಾಲೂಕಲ್ಲಿ ಯಾವುದೇ ನಿಮ್ಮದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರುತ್ತೆ ಅದಕ್ಕೆ ವಿಸಿಟ್ ಮಾಡಿ. ಆದಷ್ಟು ಬೇಗನೆ ನೀವು ತಾಲೂಕು ಆಫೀಸ್ ವೆರಿಫಿಕೇಷನನ್ನು ಎಸ್ ಮಾಡ್ಕೊಳ್ಳಿ. ಯಾಕಂದರೆ ಇಫ್ ಇನ್ ಕೇಸ್ ಇನ್ನೊಂದು 2-3 ತಿಂಗಳು ಹೋಯಿತು ಅಂದರೆ ನಿಮಗೆ ಖಂಡಿತವಾಗಿ ಅಮೌಂಟ್ ಕೂಡ ಅವರು ಕೊಡೋಲ್ಲ. ನಾನು ಖಂಡಿತವಾಗಿ ಹೇಳ್ತಿದ್ದೀನಿ, ಇಫ್ ಇನ್ ಕೇಸ್ ನಿಮಗೆ ವಿತಿನ್ 2-3 ಮಂತ್ಸ್ ಒಳಗಡೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದು ತುಂಬ ಡಿಲೇ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆದಷ್ಟು ಬೇಗನೆ ಎಸ್ ಮಾಡಿಸ್ಕೊಳ್ಳಿ. ಯಾಕಂದರೆ ಎಸ್ ಇದ್ದಾಗ ಒನ್ಸ್ ಯಾವಾಗಾದರೂ ಅಮೌಂಟನ್ನು ಸ್ಯಾಂಕ್ಷನನ್ನು ಮಾಡ್ಬೋದು ಅವರು. ಬಟ್ ನಿಮಗೆ ತಾಲೂಕು ಆಫೀಸ್ ವೆರಿಫಿಕೇಷನ್ ಎಸ್ ಆಗಿ ಅಂದರೆ ಖಂಡಿತವಾಗಿ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಕೂಡ ಆಗೋಲ್ಲ ಮತ್ತು ನಿಮಗೆ ಅಮೌಂಟ್ ಕೂಡ ಬರೋದು ಇಲ್ಲ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಯಾರ್ದೆಲ್ಲ ತಾಲೂಕು ಆಫೀಸ್ ವೆರಿಫಿಕೇಷನ್ ನೋ ಇದೆ ಆದಷ್ಟು ಬೇಗ ಅದನ್ನು ಎಸ್ ಮಾಡಿಸ್ಕೊಳ್ಳಿ. ಮತ್ತು ನೇಮ್ ಮ್ಯಾಚಿಂಗ್ ಕೂಡ ನೋ ಇದೆ, ಅವರು ಕೂಡ ಅದನ್ನು ಎಸ್ ಮಾಡಿ. ಮತ್ತು ಇಫ್ ಇನ್ ಕೇಸ್ ನಿಮ್ಮ ಅಕೌಂಟ್ ಬಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಅಂದರೆ ಆದಷ್ಟು ಬೇಗ ನಿಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ. ಆಧಾರ್ ಕಾರ್ಡ್ ಲಿಂಕಿಂಗೇ ಬೇರೆ, NPC ಮ್ಯಾಪಿಂಗೇ ಬೇರೆ. ನೀವು ನಿಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿದಾಗ ನನ್ನ ಈ ಆಧಾರ್ ಕಾರ್ಡ್ ನಂಬರನ್ನು ನನ್ನ ಈ ಬ್ಯಾಂಕ್ ಖಾತೆಗೆ NPC ಮ್ಯಾಪಿಂಗ್ ಮಾಡಿ ಅಂತೇಳಿ ಅವರು ಮಾಡಿಕೊಡ್ತಾರೆ. ಒಂದು ವಿತಿನ್ 24 hours ಒಳಗಡೆ ಮ್ಯಾಪಿಂಗ್ ಆಗುತ್ತೆ. ಅದಾದ ನಂತರಲ್ಲಿ ನಿಮಗೆ ಅದು ಎಸ್ ಆಗಲಿಕ್ಕೂ ಕೂಡ ಸ್ವಲ್ಪ ದಿನ ಆಗುತ್ತೆ. ವಿತಿನ್ 1 ವೀಕ್ ಒಳಗಡೆ ಇದು ಎಸ್ ಆಗುತ್ತೆ. ಆಫ್ಟರ್ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದರೆ ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇದು ಇವತ್ತಿನ ವೀಡಿಯೋ ಆಗಿತ್ತು. SSP ಕುರಿತಂತೆ ನಿಮ್ಗೆ ಏನು ಡೌಟ್ಸ್ ಇದ್ರೂ ಕೂಡ ಈ ಕೂಡಲೇ ಕಮೆಂಟನ್ನು ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಏನು ಡೌಟ್ಸ್ ಇದ್ರೂ ಕೂಡ ನೀವು ಡೈರೆಕ್ಟಾಗಿ DM ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮೊದಲು ಸಿಗೋಣ. ಧನ್ಯವಾದಗಳು.